ಆರಂಭ ಮಾಡೋಣ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಿಯೇಕನಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಡುವಂಥ ಸಂಗೀತದಲ್ಲಿ 82ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಹಾಡುವಂಥ ಸಂಗೀತದಲ್ಲಿ 82ನೇ ಸಂಗೀತ 1 ಮತ್ತು 2ನೇ ಚರಣವನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಸ್ವರ್ಗದಲ್ಲಿ ವಾಸವಾದಂಥ ದೇವರೇ ಸ್ವಾಮಿ, ತಿರುಗೊಂದು ಆವರ್ತಿಯಪ್ಪ ನಿನ್ನ ಸನ್ನಿಧಿಯಲ್ಲಿ ತಲೆಬಾಗಿ ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ಸೇರಿ ಬರಲಿಕ್ಕಾಗುವಂತೆ ನಮಗೆ ಕೃಪೆ ಮಾಡಿದೆ, ಅದಕ್ಕೆ ನಿನಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ ಸ್ವಾಮಿ, ಇವತ್ತಿನ ಈ ಬೆಳಗಿನ ಜಾವದ ಆರಾಧನೆಯನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಬರಬೇಕಾಗಿರುವಂಥ ಇನ್ನೂ ಅನೇಕರನ್ನು ಸ್ವಾಮಿ ಬರಲಿಕ್ಕಾಗುವಂತೆ ಕೃಪೆ ಮಾಡಿ ಸ್ವಾಮಿ. ಅಪ್ಪ, ಎಷ್ಟೋ ಜನರು ಸ್ವಾಮಿ ಇವತ್ತಿನ ದಿನ ನೋಡಿಲ್ಲಪ್ಪ, ನಮ್ಮನ್ನಾದರೂ ಸ್ವಾಮಿ ಜೀವಬಾಧ್ಯರ ಪಟ್ಟಿಯಲ್ಲಿಟ್ಟಪ್ಪ, ಒಳ್ಳೆಯ ರಾತ್ರಿನ ಕಳೆದು ಸ್ವಾಮಿ ಈ ಒಂದು ಮುಂಜಾನೆಯನ್ನು ನೋಡಲಿಕ್ಕಾಗುವಂತೆ ಸ್ವಾಮಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ, ಮೊದಲನೇದಾಗಿ ಸ್ವಾಮಿ ನಮ್ಮ ಸಭೆಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೀನಿ ಸ್ವಾಮಿ. ಸಭೆಯಲ್ಲಿರುವಂಥ ಯವನಸ್ಥ ಮಕ್ಕಳನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೀನಿ ಸ್ವಾಮಿ. ಯೇಸುವೆ, ಲೋಕದ ಸ್ವಾಮಿ, ಲೋಕದ ಆಸೆಗಳಿಗೆ ಸ್ವಾಮಿ, ಲೋಕದ ಪರಿಸ್ಥಿತಿಗಳಿಗೆ ಸ್ವಾಮಿ ನಮ್ಮ ಯವನಸ್ಥ ಮಕ್ಕಳು ಅಪ್ಪ ಹೊಂದಿಕೊಂಡು ಹೋಗುತ್ತಿರುವಾಗ ಯೇಸುವೆ, ನೀನು ತಾನೇ ಅವ್ರನ್ನ ರಕ್ಷಿಸಿ ಸ್ವಾಮಿ ನಿನ್ನ ದಾರಿಯಲ್ಲಿ ತೆಗೆದುಕೊಂಡು ಬಾರಪ್ಪ ಸ್ವಾಮಿ. ನಮ್ಮ ಸಭೆಗಳಲ್ಲಿ ಅಪ್ಪ ಅನೇಕ ಸ್ವಾಮಿ ಅದ್ಭುತ ಕಾರ್ಯಗಳು ನಡೀಲಿಕ್ಕಾಗುವಂತೆ ನೀನು ಕೃಪೆ ತೋರಿಸು ಸ್ವಾಮಿ. ಆತ್ಮಿಕ ಕಾರ್ಯಗಳಲ್ಲಿ ಸ್ವಾಮಿ ನಮ್ಮ ಯವನ ಮಕ್ಕಳು ಅಪ್ಪ ನಮ್ಮ ಸಭೆಯಲ್ಲಿ ಉಪಯೋಗವಾಗುವಂತೆ ಸ್ವಾಮಿ ನೀನು ಅವರ ಮನಸ್ಸಲ್ಲಿ ಕಾರ್ಯ ಮಾಡಪ್ಪ ಸ್ವಾಮಿ. ಪರೀಕ್ಷೆ ಬರೀತಿರುವಂಥ ಎಲ್ಲ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನೆ ಸ್ವಾಮಿ. ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಲಿಕ್ಕಾಗುವಂತೆ ಸ್ವಾಮಿ ನೀನು ಅವರಿಗೆ ಕೃಪೆ ಮಾಡಪ್ಪ ಸ್ವಾಮಿ. ಬಂದಿರುವಂಥ ಸ್ವಾಮಿ ಇನ್ನೂ ಬರಲಾರ್ದಂಥ ಎಲ್ಲರನ್ನು ಸ್ವಾಮಿ, ಎಲ್ಲ ಆತ್ಮಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನೆಪ್ಪ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಮೇನ್. ನಮ್ಮ ಆರಾಧನೆ ಮುಂದುವರುವ ಹಾಗೆ ಪರದೆಯ ಮೇಲೆ ಬರುವಂಥ ಹಾಡನ್ನು ಹಾಡಿಕೊಳ್ಳೋಣ. No,
ಮುಂಜಾನೆಯ ಧ್ಯಾನಕ್ಕಾಗಿ ಯೇಸು ಕ್ರಿಸ್ತನ ಮರಣದ ಕುರಿತು ಮತ್ತು ಆ ಮರಣದ ಹಿಂದೆ ಏನೆಲ್ಲ ದೇವರ ಸತ್ಕಾರ್ಯಗಳಿದೆ ಅವುಗಳನ್ನು ಗಮನಿಸಿ ನಮ್ಮ ಹೃದಯಗಳನ್ನು ಆತನ ಕಡೆಗೆ ಇನ್ನಷ್ಟು ಗೌರವದಿಂದ ನೋಡುವಂತೆ ಪವಿತ್ರಾತ್ಮನು ಸಹಾಯ ಮಾಡಲಿ. ಆದಿಕಾಂಡ 15ನೇ ಅಧ್ಯಾಯದ 17ನೇ ವಚನ. ಆದಿಕಾಂಡ 15ನೇ ಅಧ್ಯಾಯದ 17ನೇ ವಚನ. ಹೊತ್ತು ಮುಣುಕಿ ಕಾರ್ಗತ್ತಲಾದಾಗ ಇಗೋ, ಹೊಗೆ ಹಾಯುವ ಒಲೆಯು ಉರಿಯುವ ದೀವಿಟಿಕೆಯು ಕಾಣಿಸಿ ಆ ತುಂಡುಗಳ ನಡುವೆ ಹೋದವು. ಆ ದಿನದಲ್ಲಿ ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡನು ಎಂಬುದಾಗಿ. ಈ ಒಡಂಬಡಿಕೆಯ ವಿಶೇಷತೆ ಏನೆಂದರೆ, ನೀವು 15ನೇ ಅಧ್ಯಾಯ ಗಮನಿಸಿದರೆ ಅದರ ಹಿನ್ನೆಲೆಯಾಗಿ ಲೋಟನನ್ನು ಬಿಡಿಸ್ಕೊಂಡು ಬಂದಿರ್ತಾನೆ, ಯುದ್ಧ ಮಾಡಿ ಬಿಡಿಸ್ಕೊಂಡು ಬಂದಿರ್ತಾನೆ. ಮೆಲ್ಕಿಜೆದೇಕನ ಭೇಟಿಯಾಗಿರುತ್ತೆ. ಹಿಂದೆ ಬಹಳ ಭಯದಿಂದ ಕೂಡಿರುವಂಥ ಅಬ್ರಾಮನನ್ನು ದೇವರು ಸಂಧಿಸ್ತಾನೆ. ದೇವರು ಸಂಧಿಸಿ ಮತ್ತೆ ವಾಗ್ದಾನಗಳ ಪುನರುಚ್ಚಾರ ಮಾಡುತ್ತಾ ಈ ಒಡಂಬಡಿಕೆಗೆ ದೇವರು ಅಬ್ರಾಮನ ಎಳಿತಾನೆ. ಈ ಒಡಂಬಡಿಕೆ ಮಾಡುವಾಗ ಇಲ್ಲಿ ಪಶು ನೋಡ್ತೀವಿ ನಾವು. ಇದು ಯಾಜಕರ ಕಾಂಡದಲ್ಲೂ ಮತ್ತೆ ಮರುಕಳಿಸುವಂಥ ವಿಷಯ. ಆದರೆ ಅಬ್ರಾಹ್ಮನಿಗೆ ಆವತ್ತೇ ಕೊಟ್ಟಿದ್ದ ದೇವರು. ಅದನ್ನು ಹೇಗೆ ಮಾಡಬೇಕು ಅಂತ ಅವನು ಹೇಳ್ಕೊಡ್ತಾನೆ. ಕರೆಕ್ಟಾಗಿ ಅರ್ಧ ಮಾಡಿ ತುಂಡು ತುಂಡು ಎದುರಾಗಿಡಬೇಕು. ಈ ಮಧ್ಯಪ್ರಾಚೀನ ಒಡಂಬಡಿಕೆಯ ಒಂದು ಗುಣಲಕ್ಷಣ ಏನು ಅಂದರೆ, ಒಡಂಬಡಿಕೆ ಮಾಡಿಕೊಳ್ಳುವ ಇಬ್ಬರೂ ಕೂಡ ಅದರ ನಡುವೆ ಹಾದು ಹೋಗಬೇಕು. ಎದುರು ಬದುರು ಹಾದು ಹೋಗಬೇಕು. ಈ ಪ್ರಾಣಿಗಳನ್ನು ಈ ರೀತಿಯಾಗಿ ಎದುರು ಬದುರು ಇಟ್ಟಾಗ ಯಾರ್ಯಾರು ಒಡಂಬಡಿಕೆ ಮಾಡ್ಕೊಳ್ತಾರೋ ಮಿನಿಮಮ್ ಇಬ್ಬರು, ಅವರು ಒಬ್ಬರು ಈ ಕಡೆಯಿಂದ ಬರಬೇಕು, ಇನ್ನೊಬ್ಬರು ಈ ಕಡೆಯಿಂದ ಬರಬೇಕು. ಅವರು ಎದುರು ಬದುರಾದಾಗ ಒಂದು ವಿನಿಮಯ ನಡೆಯುತ್ತೆ. ಏನು ವಿನಿಮಯ ನಡೆಯುತ್ತೆ ಅಂದರೆ, ನಮ್ಮಿಬ್ಬರಲ್ಲಿ ಯಾರಾದರೂ ಒಡಂಬಡಿಕೆಯ ಷರತ್ತುಗಳನ್ನು ಮೀರಿದರೆ ಈ ಪಶುಗಳಿಗಾದ ಗತಿಯೇ ನಮ್ಮಿಬ್ಬರಿಗೂ ಅಂತ. ಈ ಪಶುಗಳಿಗಾದ ಗತಿಯೇ ನಮ್ಮಿಬ್ಬರಿಗೂ. ಆದರೆ ಭಾಳ ಆಶ್ಚರ್ಯ, ಇಲ್ಲಿ ಗಾಢ ನಿದ್ರೆಯಲ್ಲಿದ್ದಾನೆ ಅಬ್ರಾಮ. ಇದೆಲ್ಲ ನಡೆದು ಹೋಗ್ತಾ ಇದೆ. ಆ ಹೋಳುಗಳ ನಡುವೆ ನಡೆದು ಹೋದವನು ಒಬ್ಬನೇ. ನೀವು 17ನೇ ವಚನ ನೋಡಿದ್ರೆ ಇದು ಭಾಳ ಒಳ್ಳೆಯ ಚಿತ್ರಣ ಥರ ಇದೆ. ಅದರ ನಡೆದು ಹೋದವನು ಒಬ್ಬ ವ್ಯಕ್ತಿ ಮಾತ್ರ. ಅಬ್ರಾಹ್ಮನ್ ನಡೆದು ಹೋಗಲ್ಲ. ನಡೆದು ಹೋಗುವಾಗ ಅಬ್ರಾಹ್ಮನಿಗೆ ದೇವರು ಏನು ಹೇಳಿರ್ತಾನೆ ಅಂದರೆ, ನಾನು ಒಂದು ವೇಳೆ ಒಡಂಬಡಿಕೆಯ ಷರತ್ತನ್ನು ಕೈಕೊಳ್ಳುವುದರಲ್ಲಿ ವಿಫಲನಾದರೆ, ನೀನು ಒಂದು ವೇಳೆ ವಿಫಲನಾದರೆ ನಾನೇ ಸಾಯುತ್ತೇನೆ, ಅಬ್ರಾಹ್ಮನೇ ನೀನು ಸಾಯಬೇಡ. ದ ಪ್ರಿನ್ಸಿಪಲ್ಸ್ ಆಫ್ ದ ಕ್ರಾಸ್, ಕ್ರೂಜೆಯ ಮರಣದ ರಹಸ್ಯವನ್ನು ಅಬ್ರಾಹ್ಮನೊಂದಿಗೆ ಇಲ್ಲಿ ಯೆಹೋವನು ಹಂಚಿಕೊಳ್ಳುತ್ತಾ ಇದ್ದಾನೆ. ಅಬ್ರಾಹ್ಮನೇ, ನೀನು ಮನುಷ್ಯ ಮಾತ್ರದವನು. ನಾನು ವಿಧಿಸುವ ಷರತ್ತುಗಳನ್ನು ಕೈಕೊಳ್ಳುವುದರಲ್ಲಿ ನೀನು ವಿಫಲನಾಗೇ ಆಗುತ್ತೀಯ. ಕೈಕೊಂಡು ನಡೆಯಲು ಸಾಧ್ಯವಿಲ್ಲ. ನೀನು ಮನುಷ್ಯ ಮಾತ್ರದವನು. ಪಾಪ ಮಾಡುವವನು ಮರಣ ಹೊಂದಲೇಬೇಕು. ಹಾಗಾಗಿ ನೀನು ವಿಫಲನಾದರೆ ನೀನು ಸಾಯಬೇಡ, ನಿನ್ನ ಬದಲಿಗೆ ನಾನೇ ಸಾಯ್ತೇನೆ. ಇದು ಈ ಒಡಂಬಡಿಕೆಯ ರಹಸ್ಯ.
ಹಾಗೆ ಯೇಸುಸ್ವಾಮಿಯ ಕ್ರೂಜೆ ಅಕಸ್ಮಾತಾಗಿ ಸಂಕಲ್ಪಿಸಿದ ನೆರವೇರಿಸುವುದ ಕೃತ್ಯವಲ್ಲವೇ ಅಲ್ಲ. ಜಗತ್ತುತ್ಪತ್ತಿಗಿಂತ ಮುಂಚೆ ಯೋಜಿಸಲ್ಪಟ್ಟ ಒಂದು ಯೋಜನೆ ಕಾಲವು ಪರಿಪೂರ್ಣವಾದಾಗ ತಂದೆಯಾದ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಇದು ಪೂರ್ವಭಾವಿಯಾಗಿ ಸಿದ್ಧವಾಗಿರುವಂಥ ಒಂದು ಘಟನೆ. ಅದಕ್ಕಾಗಿ ಯೇಸುಸ್ವಾಮಿ ನರಮನುಷ್ಯನಾಗಿ ಬರ್ತಾನೆ. ಅಬ್ರಾಹ್ಮನ ಸಂತತಿಯನ್ನು ಕೈ ಹಿಡಿದಿದ್ದಾನೆ ಅಂತ ಬರೀತಾನೆ ಇಬ್ರಿಯ ಗ್ರಂಥದವನು. ಅಬ್ರಾಹ್ಮನ ಸಂತತಿಯನ್ನು ಕೈ ಹಿಡಿದಿದೆ. ಆ ಎಲ್ಲವುಗಳ ಹಿಂದೆ ಇದೆಲ್ಲ ಅಡಕವಾಗಿರುತ್ತೆ. ಅಬ್ರಾಹ್ಮನೊಂದಿಗೆ ಮಾಡಿರುವಂಥ ಮಾತುಕತೆ, ಒಡಂಬಡಿಕೆ, ಅವೆಲ್ಲ ಚಿತ್ರಣವು ಯೇಸುಸ್ವಾಮಿಗೆ ಗೊತ್ತಿರುತ್ತೆ. ಅದನ್ನು ನೆರವೇರಿಸಲಿಕ್ಕೆ ಬಂದಿದ್ದಾನೆ. ಇನ್ನೊಂದು ನಾವು ನೋಡ್ತೀವಿ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ ನೀವು ನೋಡಿದ್ರೆ, ಇವಾಗ ಥರ ಅಣ್ಣ ಓದಿದ್ರನ್ನು ಅದರಲ್ಲೊಂದು ಚಂದ ವಿಷಯ ಏನಂದರೆ, ವೆನ್ ಯು ಅಬ್ಸರ್ವ್ ದ ಗ್ರಾಮರ್, ವ್ಯಾಕರಣವನ್ನು ಗುರುತಿಸಿದರೆ, ಗಮನಿಸಿದರೆ, ಇಟ್ ಈಸ್ ರಿಟನ್ ಆಸ್ ದೋ ಇಟ್ ಈಸ್ ಅ ಪಾಸ್ಟ್ ಟೆನ್ಸ್. ನಡೆದು ಹೋಗಿರುವ ಘಟನೆ ಎಂಬಂತೆ ಪ್ರವಾದಿಯಾದ ಯೆಶಾಯನು ಅದನ್ನು ಬರಿತಾನೆ. ಆಸ್ ದೋ ಇಟ್ ಈಸ್ ಆಲ್ರೆಡಿ ಟೇಕನ್ ಪ್ಲೇಸ್. ಹಾಗಾಗಿ ಇದು ಪೂರ್ವಭಾವಿಯಾಗಿ ತಂದೆಯ ಎದೆಯಲ್ಲಿ ಸಿದ್ಧವಾಗಿರುವ ಒಂದು ಚಿತ್ರಣ. ಆ ಒಂದು 53ನೇ ಅಧ್ಯಾಯ ಬರಿತಾ ಒಂದು ಮಾತನ್ನು ಹೀಗೆ ಬರಿತಾನೆ. 7ನೇ ವಚನ, ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೆ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಬಾಯಿ ತೆರೆಯಲೇ ಇಲ್ಲ, ನಿಶ್ಶಬ್ದವಾಗಿರ್ತಾನೆ. ಇದನ್ನು ಹೇಗೆ ಯೇಸುಸ್ವಾಮಿ ಪ್ರವಾದನೆಯನ್ನು ಕೈಕೊಳ್ತಾನೆ, ಅನಾವರಣ ಆಗತ್ತೆ ಅನ್ನೋದನ್ನು ಮತ್ತಾಯನ ಸುವಾರ್ತೆಯಲ್ಲಿ ನೀವು ಗಮನಿಸ್ತೀರ. 26ನೇ ಅಧ್ಯಾಯ 57ನೇ ವಚನದಿಂದ ಓದ್ಕೊಳ್ಳೋಣ ಕೆಲವು ವಚನಗಳು. ಯೇಸುವನ್ನು ಹಿಡಿದವರು ಆತನನ್ನು ಮಹಾಯಾಜಕನಾದ ಕಾಯಫನ ಬಳಿಗೆ ತೆಗೆದುಕೊಂಡು ಹೋದರು. ಅಲ್ಲಿ ಶಾಸ್ತ್ರಿಗಳು ಹಿರಿಯರು ಕೂಡಿ ಬಂದಿದ್ದರು. ಪೇತ್ರನಾದರೂ ದೂರದಿಂದ ಆತನ ಹಿಂದೆ ಹೋಗುತ್ತಾ ಮಹಾಯಾಜಕನ ಮಠದ ಅಂಗಳದ ತನಕ ಬಂದು ಒಳಕ್ಕೆ ಹೊಕ್ಕು ಅವನ ಗತಿ ಏನಾಗುವುದೋ ನೋಡಬೇಕೆಂದು ಓಲೆಕಾರರ ಸಂಗಡ ಕೂತುಕೊಂಡನು. ಆಗ ಮಹಾಯಾಜಕರು, ಹಿರಿಯ ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಈ ಪದಗಳನ್ನು ಗಮನಿಸ್ರಿ, ಮುಂದಿನ ಪದಗಳನ್ನು, ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ಎಷ್ಟು ದೊಡ್ಡ ರಿಸ್ಕ್ ಗೊತ್ತಾಯಿತು. ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ಧಾರ್ಮಿಕರು ಯೇಸುವನ್ನು ಕೊಲ್ಲಲೇಬೇಕೆಂದು ನಿರ್ಣಯಿಸಿಕೊಂಡಿದ್ದಾರೆ. ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಚರಿತ್ರೆ ಏನು ಹೇಳುತ್ತೆ? ಯೇಸುಸ್ವಾಮಿಯ ಕ್ರೂಜೆಯ ಮರಣವನ್ನು ಅನುಭವಿಸುವುದಕ್ಕಿಂತ ಮುಂಚಿತವಾಗಿಯೇ ಸುಮಾರು 12 ಬಾರಿ ಕೊಲೆಗೆ ಯತ್ನ ಆಗಿದೆ. ಸೊ ಆ ಮರಣ ಏನು ಯೇಸುಸ್ವಾಮಿಗೆ ತುಂಬ ಆಶ್ಚರ್ಯವನ್ನು ಕೊಡಲ್ಲ. ಯಾಕಂದರೆ ಕೊಲ್ಲಲೇಬೇಕೆಂಬ ಮನಸ್ಸು, ಆಲೋಚನೆಗಳು ಹಿಂದಿನಿಂದಲೂ ಅವರ ಹೃದಯಗಳಲ್ಲಿತ್ತು. ಸಕಾರಣಗಳಿಲ್ಲ, ಇವಾಗ ಸಕಾರಣಗಳಿಲ್ಲ, ಸಮಯ ಬಂದಿರಲಿಲ್ಲ. ಆದರೆ ಈಗ ಯೇಸುಸ್ವಾಮಿಯನ್ನು ಬಂಧಿಸಿದ್ದಾರೆ. ಇವರು ನೋಡಿ, ಧರ್ಮಶಾಸ್ತ್ರವನ್ನು ಕೂಡ ಕೈಕೊಳ್ಳುವ ಒಂದು ನಟನೆಯನ್ನು ಮಾಡ್ತಾರೆ. ಯಾಕಂದರೆ ನ್ಯಾಯ ವಿಚಾರಣೆ ಇಲ್ಲದೆ ಯಾರಿಗೂ ಕೂಡ ಮರಣದಂಡನೆ ವಿಧಿಸುವ ವಿಚಾರವೇ ಇಲ್ಲ ಧರ್ಮಶಾಸ್ತ್ರದಲ್ಲಿ. ನ್ಯಾಯ ವಿಚಾರಣೆ ಮಾಡಲೇಬೇಕು. ಅದಕ್ಕೆ ನಿಕೋದೇಮನು ಕೂಡ ಉದ್ಘರಿಸ್ತಾನೆ 7ನೇ ಅಧ್ಯಾಯದ ಯೋಹಾನ ಸುವಾರ್ತೆಯಲ್ಲಿ, ನಮ್ಮ ಶಾಸ್ತ್ರವು ಒಬ್ಬನನ್ನು ವಿಚಾರಿಸದೆ ಅಂತ ಮಾತಾಡ್ತಾನೆ. ವಿಚಾರಿಸಬೇಕು. ಸೊ ಧಾರ್ಮಿಕ ವಿಚಾರಣೆಯ ಸಭೆಯನ್ನು ಇವರೇ ಏರ್ಪಾಡು ಮಾಡಿಕೊಂಡು ಈಗ ಸೂಕ್ತ ಕಾರಣ, ಆ ಕಾರಣ ಹೇಗಿರಬೇಕು ಅಂದರೆ
ಖಂಡಿತವಾಗಿ ಇವನು ಮರಣ ಹೊಂದಲೇಬೇಕೆಂಬ ಕಾರಣ. ಸರಿ, ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ಆದರೆ ಬಹುಮಂದಿ ಸುಳ್ಳು ಸಾಕ್ಷಿಗಳು ಬಂದು ನಿಂತರೂ ಏನೂ ಸಿಕ್ಕಲಿಲ್ಲ. ಇದು ಇನ್ನೊಂದು ಆಶ್ಚರ್ಯ. ಹಾಗಾದರೆ ಬಹಳ ಒಂದು ಟೀಮೇ ರೆಡಿಯಾಗಿರಬೇಕಿದೆ. ಈಗ ನ್ಯಾಯ ವಿಚಾರಣೆಯಲ್ಲಿ ವಾದ ಪ್ರತಿವಾದ ಇರುತ್ತೋ ಇಲ್ವೋ? ವಾದ ಪ್ರತಿವಾದ ಇರುತ್ತೆ. ಒನ್ ಸೈಡೆಡ್ ಅಲ್ಲ ಅದು. ಒಂದು ವೇಳೆ ಯೇಸುಸ್ವಾಮಿ ತನ್ನ ಸಂರಕ್ಷಣೆಗೋಸ್ಕರ ವಾದಿಸಿದ್ದರೆ ಏನಾಗುತ್ತಿತ್ತು? ಒಂದು ವೇಳೆ ತನ್ನ ಆರೋಪಗಳೆಲ್ಲವೂ ಸುಳ್ಳು ಎಂದು ಪ್ರತಿಪಾದಿಸಿದ್ದರೆ ಸುಳ್ಳು ಸಾಕ್ಷಿಗಳ ಗತಿ ಏನಾಗುತ್ತಿತ್ತು? ಈ ಸುಳ್ಳು ಸಾಕ್ಷಿಗಳು ಈ ನ್ಯಾಯ ವಿಚಾರಣೆಯ ಉದ್ದೇಶವೇನು? ಯೇಸುವನ್ನು ಮರಣಕ್ಕೆ ಒಪ್ಪಿಸಿ ಕೊಡಬೇಕೆಂಬುದೇ ಉದ್ದೇಶ. ಓಕೆ, ನೀವು 1ನೇ ಯೋಹಾನನ ಪತ್ರ 1ನೇ ಅಧ್ಯಾಯ 3:8 ನೀವು ನಿಮ್ಮ ತಲೆ ಮೇಲೆ ನಮ್ಮ ಪ್ರೀತಿ ಹೇಗಿರಬೇಕು ಅಂತ ಬಯಸುತ್ತೆ. ಅಲ್ಲಿ ಬಾಯಿ ಉಪಚಾರದಿಂದ ಮಾತ್ರ ಅಲ್ಲ, ಕೃತ್ಯದಲ್ಲಿಯೂ ಕೂಡ ತೋರಬೇಕು. ಕೃತ್ಯದಲ್ಲಿಯೂ ಕೂಡ ತೋರಬೇಕು. ನಾವು ಕೊಟ್ಟು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾನೆ, ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾನೆ. ಮನುಷ್ಯನ ಮೆದುಳು ಗ್ರಹಿಸಲಾರದಷ್ಟು ಪ್ರೀತಿ ಇದು. ಆಗಲ್ಲ ನಮ್ಮ ಕೈಲಿ, ಅದು ನಮ್ಮ ಕೈಲಿ ಗ್ರಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ರೋಮಾಪುರದಲ್ಲಿ ಬರೀತಾನೆ, ನಾವಿನ್ನೂ ಪಾಪಿಗಳಾಗಿದ್ದಾಗಲೂ ಈ ಯೇಸುಸ್ವಾಮಿ ಪ್ರಾಣ ಕೊಟ್ಟದ್ದರಲ್ಲಿ ಒಂದು ಸಾಲು ಬರುತ್ತೆ, ದೇವರ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಅಂತ. ಪರ್ಫೆಕ್ಟೆಡ್ ದ ಲವ್ ಆಫ್ ಗಾಡ್. ಯೇಸುವನ್ನು ಕಳುಹಿಸುವಾಗ ಪ್ರೀತಿ, ಯೇಸು ಇಲ್ಲಿ ಜೀವಿಸಿರುವಾಗ ಆ ಪ್ರೀತಿಯ ಅಭಿವ್ಯಕ್ತನೆ, ಯೇಸು ತನ್ನ ಮರಣದಲ್ಲಿ ದೇವರ ಪ್ರೀತಿಯನ್ನು ಪರಿಪೂರ್ಣಗೊಳಿಸಿರುವಂಥ ಸತ್ಯ. ಇಷ್ಟು ಸುಳ್ಳು ಸಾಕ್ಷಿಗಳು ಈತನ ಮುಂದೆ ಭರಪೂರ ಸಾಕ್ಷಿಗಳನ್ನು ನುಡಿದರೂ ಕೂಡ ಯಾವುದೂ ನಿಲ್ಲಲಿಲ್ಲ ಅಂತ ಹೇಳ್ತದೆ. 2ನೇ ಸರಿ ಸುಳ್ಳು ಸಾಕ್ಷಿಗಳ ವಿಚಾರ ಬರುತ್ತೆ. ಮತ್ತು ಈಗ 3ನೇ ಸರಿ ಪೆರೇಡ್ ಆಗುತ್ತೆ ಸುಳ್ಳು ಸಾಕ್ಷಿಗಳು. 60ನೇ ವಚನ, ಕಡೆಗೆ ಇಬ್ಬರು ಮುಂದೆ ಬಂದು, ನಾನು ದೇವರ ಆಲಯವನ್ನು ಕೆಡವಿಬಿಟ್ಟು 3 ದಿನಗಳಲ್ಲಿ ಕಟ್ಟಬಲ್ಲೆನೆಂದು ಇವನು ಹೇಳಿದನು ಅಂದರು. ಆಗ ಮಹಾಯಾಜಕನು ಎದ್ದು ನಿಂತು, ನೀನೇನೂ ಉತ್ತರ ಹೇಳುವುದಿಲ್ಲವೋ? ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು ಹೇಗಿದ್ದನು? ಸುಮ್ಮನಿದ್ದನು. ಅದಕ್ಕೆ ಹಂಗಂದರೆ ಯೇಸು ಸ್ವಾಮಿಗೆ ಧರ್ಮಶಾಸ್ತ್ರದ ಅರಿವಿರಲಿಲ್ಲವೇ? ಶಾಸ್ತ್ರಗಳ ಪರಿಚಯ ಇರಲಿಲ್ಲವೇ? ಅಥವಾ ತನ್ನ ಪರ ವಾದ ಮಂಡನೆ ಮಾಡುವಷ್ಟು ಸಾಮರ್ಥ್ಯ ಇರಲಿಲ್ಲವೇ? ಧರ್ಮಶಾಸ್ತ್ರ ಏನು ಹೇಳುತ್ತೆ ಸುಳ್ಳು ಸಾಕ್ಷಿಗಳ ಕುರಿತು ಗಮನಿಸಬೇಕು. ಸುಳ್ಳು ಸಾಕ್ಷಿಗಳ ಕುರಿತು ನೋಡೋಣ. ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 16ರಿಂದ 21 ವಚನ ಓದ್ತೀನಿ, ಕೇಳಿಸ್ಕೊಳ್ಳೋಣ. ಯಾವನಾದರೂ ನ್ಯಾಯ ವಿರುದ್ಧವಾಗಿ ಬಂದು ಮತ್ತೊಬ್ಬನನ್ನು ಅಪರಾಧಿ ಎಂದು ಸಾಕ್ಷಿ ಹೇಳಿದರೆ, ವ್ಯಾಜ್ಯವಾಡುವ ಆ ಇಬ್ಬರು ಯೆಹೋವನ ಸನ್ನಿಧಿಯಲ್ಲಿ ಯಾಜಕರ ಮುಂದೆಯೂ ಆಗ ಇರುವ ನ್ಯಾಯಾಧಿಪತಿಗಳ ಮುಂದೆಯೂ ನಿಲ್ಲಬೇಕು. ನ್ಯಾಯಾಧಿಪತಿಗಳು ಚೆನ್ನಾಗಿ ವಿಚಾರಣೆ ಮಾಡಿದ ಮೇಲೆ ಆ ಮನುಷ್ಯನ ಸಾಕ್ಷಿ ಸುಳ್ಳೆಂದು ತೋರಿ ಬಂದರೆ, ಇಲ್ಲಿ ಕೇಳಿಸ್ಕೊಳ್ಳಿ, ಅವನು ಆ ಮತ್ತೊಬ್ಬನಿಗೆ ಮಾಡಿಸಬೇಕೆಂದಿದ್ದ ಶಿಕ್ಷೆಯನ್ನು ಯಾರು ಕೊಡಬೇಕು? ಒಂದು ವೇಳೆ ಪ್ರತಿವಾದ ಮಾಡಿದ್ದರೆ, ಸಾಕ್ಷಿಗಳು ಸುಳ್ಳೆಂದು ಸಾಬೀತಾಗಿದ್ದರೆ ಯಾರು ಸಾಯಬೇಕಾಗಿತ್ತು? ಎಲ್ಲ ಸುಳ್ಳು ಸಾಕ್ಷಿಗಳು ಕ್ರೂರವಾದ ಆ ಶಿಲುಬೆಯ ಹಿಂಸೆ ಅಥವಾ ಆ ಮರಣವನ್ನು
ಧರ್ಮಶಾಸ್ತ್ರವೇ ವಿಧಿಸಿಬಿಡ್ತಾ ಇತ್ತು. ಬಾಯಿ ತೆರೆಯದೆ ಇರುವುದಕ್ಕೆ ಕಾರಣವೇನು? ಧರ್ಮಶಾಸ್ತ್ರಾಧೀನನಾಗಿ ಬಂದಿದ್ದಾನೆ. ಶಾಸ್ತ್ರಕ್ಕನುಸಾರವಾಗಿ ಆತನು ಮರಣವನ್ನು ಅನುಭವಿಸಿದ್ದಾನೆ. ಯೇಸುಸ್ವಾಮಿಯ ಜೀವನ ದೇವರ ವಾಕ್ಯದ ಚೌಕಟ್ಟಿನಲ್ಲಿ ಅಕ್ಷರಶಃ ನೆರವೇರಿರುವಂಥ ಜೀವನ. ಹೌ ಟು ಶೋ ಲವ್, ಯಾವ ರೀತಿಯಾಗಿ ನಾನು ಈ ಪ್ರೀತಿಯನ್ನು ಅಭಿವ್ಯಕ್ತಪಡಿಸಬೇಕು, ಎಲ್ಲಿಯೂ ಕೂಡ ಕೊರತೆಯಾಗದಂತೆ ಈ ಪ್ರೀತಿಯನ್ನು ಯೇಸುಸ್ವಾಮಿ ಸಿಕ್ಕ ಅವಕಾಶಗಳೆಲ್ಲವನ್ನೂ ಕೂಡ ಪೂರ್ವ ನಿಯೋಜಿತ ಪ್ರವಾದನೆಯನ್ನು ನೆರವೇರಿಸುವ ಹಾಗೆ ಕೈಕೊಂಡು ನಡೆದಿರುವಂಥ ಒಂದು ದೃಶ್ಯ. ಬಾಯಿ ತೆರೆಯಲೇ ಇಲ್ಲ, ಮೌನವಾಗಿದ್ದನು. ಪಿಲಾತನ ಮುಂದೆಯೂ ಕೂಡ ಸಾಕಷ್ಟು ಆರೋಪಗಳನ್ನು ವಹಿಸಿದರೂ ಮೌನವಾಗಿರ್ತಾನೆ. ಅವನಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಆದರೆ ಅವನು ರೋಮಾಯರ ನ್ಯಾಯಾಧಿಪತಿ. ರೋಮಾಯರ ನ್ಯಾಯಾಧಿಪತಿಯಲ್ಲಿ ಸುಳ್ಳು ಸಾಕ್ಷಿಗಳಿಗೆ ಏನು ಅಪರಾಧ ವಿಧಿ ದಂಡನೆ ಇದೆಯೋ ಗೊತ್ತಿಲ್ಲ. ಆದರೆ ಧರ್ಮಶಾಸ್ತ್ರದಲ್ಲಿ ಮಾತ್ರ ಶತಸಿದ್ಧ ಸುಳ್ಳು ಸಾಕ್ಷಿ ಸುಳ್ಳಾದರೆ ಏನು ಇವರು ಆ ವ್ಯಕ್ತಿಗೆ ಶಿಕ್ಷೆಯನ್ನು ಬಯಸಿದ್ದರೋ ಆ ಶಿಕ್ಷೆಯನ್ನು ಇವರೇ ತಾಳಬೇಕಾಗಿತ್ತು. ಹಂಗಂದ್ರೆ ಅಲ್ಲಿ ಎಷ್ಟು ಮರಣ ಆಗಬೇಕಾಯ್ತು ಅವತ್ತು, ಎಷ್ಟು ಮರಣ ಆಗ್ಬೋದಾಗಿತ್ತು ಅವತ್ತು. ಯಾಕೆ ಮೌನವಾಗಿರ್ತಾನೆ? ಯೇಸುಸ್ವಾಮಿಗೆ ಗೊತ್ತಿತ್ತು, ನನ್ನ ಒಂದು ವಾದ ಇಷ್ಟು ಸಾಕ್ಷಿಗಳಲ್ಲಿ ಒಂದು ಸಾಕ್ಷಿಯನ್ನಾದರೂ ಸುಳ್ಳಾಗಿಸಿದರೆ ನಾನು ಪ್ರಾಣ ಕೊಡದೆ ಉಳಿಯಬಹುದು. ಆ ಪ್ರಾಣವನ್ನು ಅವನು ಕೊಡಬೇಕು. ಆದರೆ ಮಾತೇ ಆಡೋದಿಲ್ಲ. ದಿಸ್ ಇಸ್ ಲವ್. ಮುಂದೆ ನಾವು ಓದಿದ್ರೆ ಗೊತ್ತಾಗುತ್ತೆ, ಒಂದು ಪರಿಚಯದ ಕಂಪ್ಲೀಟ್ ಆಗುತ್ತೆ. ಓಕೆ, ಅವನು ಆ ಮತ್ತೊಬ್ಬನಿಗೆ ಮಾಡಿಸಬೇಕೆಂದಿದ್ದ ಶಿಕ್ಷೆಯನ್ನು ಅವನಿಗೆ ವಿಧಿಸಬೇಕು. ಹೀಗೆ ನೀವು ಆ ದುಷ್ಟತ್ವವನ್ನು ಸುಳ್ಳು ಸಾಕ್ಷಿಯನ್ನು ಧರ್ಮಶಾಸ್ತ್ರ ಏನಂತ ಕರೆಯುತ್ತೆ? ವಿಕೆಡ್, ದುಷ್ಟತ್ವ, ದೇವರಿಗೆ ವಿರೋಧವಾದದ್ದು, ದೇವರಿಗೆ ವಿರೋಧವಾದದ್ದು, ಅದೇ ದುಷ್ಟತ್ವ. ಇಬ್ಬರು ಭಾಷೆ ಅಡಿಯಲ್ಲಿ ದಟ್ ಈಸ್ ವಾಟ್ ದುಷ್ಟತ್ವ. ನಡೆ, ನುಡಿ, ಆಲೋಚನೆಗಳು ದೇವರಿಗೆ ವಿರೋಧವಾಗಿರುವಂಥದ್ದೇ ದುಷ್ಟತ್ವ. ಅದೇ ದುಷ್ಟತ್ವ. ಸೊ ನಿಮ್ಮ ಮಧ್ಯದೊಳಗಿಂದ ತೆಗೆದು ಹಾಕಬೇಕು. ಉಳಿದವರು, ಹಾಗಾದರೆ ನ್ಯಾಯ ವಿಚಾರಣೆಯಲ್ಲಿ ಇನ್ನಷ್ಟು ಜನ ಸೇರಿರ್ತಾರಲ್ಲ, ಉಳಿದವರು ಆ ಸಂಗತಿಯನ್ನು ಕೇಳಿ ಅವ್ರಿಗೇನಾಗುತ್ತೆ? ಭಯಪಟ್ಟು ಇನ್ನು ಮುಂದೆ ಇಂಥ ದುಷ್ಟತ್ವವನ್ನು ನಡೆಸದಿರುವರು. ದಟ್ಸ್ ಎ ಮೆಸೇಜ್ ಫಾರ್ ಎವ್ರಿಬಡಿ. ಇನ್ನು ಮುಂದೆ ಇಂಥ ದುಷ್ಟತ್ವಕ್ಕೆ ಕೈ ಹಾಕಬೇಕು. ನೀವು ಅಂಥವರನ್ನು ಕನಿಕರಿಸಬಾರದು. ಎಷ್ಟು ಕಠಿಣವಾಗಿದೆ ಶಿಕ್ಷೆ. ಅವಾಗ ಹೇಳಿಬಿಡ್ತಾನೆ, ಪ್ರಾಣಕ್ಕೆ ಪ್ರತಿಯಾಗಿ ಯೇಸುಸ್ವಾಮಿಯ ಪ್ರಾಣವನ್ನೇ ತಾನೇ ಇವರು ಕೇಳಿದ್ದು. ಇವನು ಶಿಲುಬೆಯಲ್ಲಿ ಸಾಯಬೇಕೆಂಬುದೇ ಅವರ ಉದ್ದೇಶ, ದುರುದ್ದೇಶ. ಹಾಗಾದರೆ ಸಾಬೀತಾಗಿದ್ದರೆ ಯೇಸುಸ್ವಾಮಿಯ ವಾದ ಮಂಡನೆಯಲ್ಲಿ ಬೇರೆಯವರಿಗೆ ಅಥವಾ ಸಾಕ್ಷಿಗಳು ಸುಳ್ಳಾದವರಿಗೆ ಏನು ವಿಧಿಸ್ತಾ ಇದ್ರು? ಪ್ರಾಣ ದಂಡನೆಯನ್ನು ವಿಧಿಸ್ತಾ ಇದ್ರು. ಅದಕ್ಕೆ ಸ್ವಾಮಿ ಮೌನವಾಗಿದ್ದ. ಅದಕ್ಕೆ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಇದೆ, ಸುಳ್ಳು ಸಾಕ್ಷಿಯನ್ನು ನುಡಿಯಬಾರದು. ಸುಳ್ಳು ಸಾಕ್ಷಿಯನ್ನು ನುಡಿಯಬಾರದು. ಈ ಎಲ್ಲ ವಿಧಿವಿಧಾನಗಳು ಮೀರಿದಾಗ್ಯೂ ಕೂಡ ಯೇಸುಸ್ವಾಮಿ, ನಾನು ಅನ್ನಿಸ್ತೀನಿ, ಏನೆಲ್ಲ ಆಲೋಚನೆಗಳು ಹಾದು ಹೋಗಿರಬೇಕು, ಅದರ ಒಂದಂತೂ ನಿಜ. ಬ್ರಾಹ್ಮಣನೊಂದಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆಯನ್ನು ನೆರವೇರಿಸುವ ಹಾದಿಯಲ್ಲಿ ನೀವು ತಪ್ಪು ಮಾಡ್ತೀರ ಗೊತ್ತು. ನೀವು ತಪ್ಪು ಮಾಡಿದಾಗ ನೀವು ಪ್ರಾಣ ಕೊಡಬೇಕು. ಆದರೆ ಹಾದು ಹೋಗಬೇಡ. ನೀನು ಬ್ರಾಹ್ಮಣೇ, ನೀನಾಗಲಿ ನಿನ್ನ ಸಂತತಿಯವರಾಗಲಿ ಆ ಶಿಕ್ಷೆಯನ್ನು ಈ ಪಶುಗಳ ಹೋಳಿನಂತ ಹಾಕೋದು ನಿಮ್ಮಿಂದ ಸಾಧ್ಯ. ನಾನೇ ನಿಮ್ಮ ಪರ ಸಾಯ್ತೇನೆ. ಒಬ್ಬನೇ ಹೋಗ್ತಾನಲ್ಲ,
ಎದುರು ಬದರು ಒಬ್ಬನೇ ಓಡ ಆ ದಿವಿಟಿಕೆ ಅಂತೆಲ್ಲ ಏನು ಕಾಣಿಸ್ಕೊಳ್ಳುತ್ತಲ್ಲ, ದಟ್ಸ್ ಅನ್ ಎಕ್ಸಾಕ್ಟ್ ರೆಪ್ರೆಸೆಂಟೇಷನ್ ಆಫ್ ಗಾಡ್. ಅದು ದೇವರ ಒಂದು ಪ್ರತಿನಿಧಿ. ಆತ ಮಾತ್ರ ಓಡಾಡ್ತಾನೆ, ಆ ಬ್ರಾಹ್ಮಣ ಓಡಾಡೋದಿಲ್ಲ. ಆ ಬ್ರಾಹ್ಮಣ ಅದಕ್ಕೆ ಶಾಸ್ತ್ರ, ದೇವರ ವಾಕ್ಯ ಇಷ್ಟು ಸೂಕ್ಷ್ಮವಾಗಿ ಪ್ರಕಟವಾಗುತ್ತೆ. ಅಡಗಿಸಿಟ್ಟಿದ್ದಾನೆ. ದೇವರು ನಮ್ಮ ಕಣ್ಣುಗಳನ್ನು ತೆರೆಯಬೇಕು. ದೇವರು ನಮ್ಮ ಕಣ್ಣುಗಳನ್ನು ತೆರೆಯಬೇಕು. ವಾಕ್ಯದ ಹಿಂದಿರುವ ಆತ್ಮಾರ್ಥವಾದಂಥ ಸತ್ಯಾರ್ಥಗಳನ್ನು ಗ್ರಹಿಸಲಿಕ್ಕೆ ಪವಿತ್ರಾತ್ಮನೆ ನಮಗೆ ಸಹಾಯ ಮಾಡಬೇಕು. ಬಾಯಿ ತೆರೆಯಲೇ ಇಲ್ಲ, ಮೌನವಾಗಿದ್ದ. ದಟ್ ಈಸ್ ಒನ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಲವ್. ಒನ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಲವ್. ಅದಕ್ಕೆ ಈ ಎಲ್ಲವನ್ನು ಸಾರಾಂಶವಾಗಿ ಯೇಸುಸ್ವಾಮಿಯ ಜೀವನವನ್ನು ಗಮನದಲ್ಲಿಟ್ಟು ಪೌಲ ಚೆನ್ನಾಗಿ ಹೇಳ್ತಾನೆ ಕೊರಿಂಥದವರಿಗೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನೇ ಬೋಧಿಸ್ತೇವೆ, ಪ್ರಚಾರ ಮಾಡ್ತೇವೆ. ಸೊ ದಟ್ ವಾಸ್ ಎಸ್ ಥೀಮ್. ಹಾಗಾದರೆ ಕೊಲಸ್ಯದವರು ಒಂದು ಮಾತು ಬರೀತಾನೆ. ಕೊಲಸ್ಯದವರು ಒಂದು ಮಾತು ಬರೆಯುವಾಗ ಅಲ್ಲೊಂದು ಮಾತು ಹೇಳ್ತಾನೆ. ಓಕೆ, 3ನೇ ಅಧ್ಯಾಯ 12ನೇ ವಚನದಿಂದ, ಇದು ಪ್ರಾಯೋಗಿಕ ಅಧ್ಯಾಯ, 3ನೇ ಅಧ್ಯಾಯ 12ನೇ ವಚನದಿಂದ, ಮೇಲಿರುವವುಗಳನ್ನೇ ಹುಡುಕರಿ ಅಂತ ಒಂದು ಚಿಕ್ಕ ಟೈಟಲ್ ಕೊಟ್ಕೋಬಹುದು. 12ನೇ ವಚನ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನ ಸ್ವಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಇದರ ಅಡಿಯಲ್ಲಿ ಬರುತ್ತೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಏನನ್ನು ಧರಿಸಿಕೊಳ್ಬೇಕು? ದಿಸ್ ಇಸ್ ವಾಟ್ ಎಕ್ಸ್ಪ್ರೆಷನ್ ಆಫ್ ಲವ್. ಇದು ಹೀಬ್ರೂ ದೃಷ್ಟಿಕೋನದಲ್ಲಿ ಇಟ್ ಈಸ್ ಮೋರ್ ಆಫ್ ಆ್ಯಕ್ಷನ್ ಓರಿಯೆಂಟೆಡ್. ಕ್ರಿಯೆಗಳಿಂದ ಕೂಡಿರಬೇಕು ಸದ್ಗುಣಗಳು. ಪ್ರೀತಿ ಆಗಲಿ, ಕನಿಕರವಾಗಲಿ, ನಂಬಿಕೆ ಆಗಲಿ, ಇವೆಲ್ಲವುಗಳು ಕೂಡ ಕ್ರಿಯೆಗಳಿಂದ ಕೂಡಿರಬೇಕು. ಯಾಕೋಬನ ಪತ್ರ ಭಾಳ ಒತ್ತು ಕೊಡುತ್ತೆ ಅದಕ್ಕೆ. ಯಾಕೋಬನ ಪತ್ರ ಭಾಳ ಒತ್ತು ಕೊಡುತ್ತೆ. ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದಾಗಿದೆ ಅಂತಾನೆ. ಕ್ರಿಯೆಯಿಂದ ಕೂಡಿರಬೇಕು. ಆ್ಯಂಡ್ ಹೀಬ್ರೂ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಸೆಲ್ಫ್ ಇಸ್ ದಾಟ್. ನಾನು ನಂಬಿದ್ದೇನೆ ಅಂದರೆ ಅದು ಇಲ್ಲಿಂದಲ್ಲ, ಅದು ಇಲ್ಲಿಂದ. ಅದು ನಂಬಿಕೆಯನ್ನು ನಮ್ಮ ಕ್ರಿಯೆಗಳ ಮೂಲಕ ಅಭಿವ್ಯಕ್ತವಾಗಬೇಕು. ಪ್ರೀತಿನೂ ಕೂಡ ಅಷ್ಟೇ. ನಾನು ಪ್ರೀತಿಸಿದ್ದೇನೆ, ಕೃತ್ಯದಿಂದ ಅದು ಪುಷ್ಟೀಕರಿಸಲ್ಪಡಬೇಕು. ಕೃತ್ಯದಿಂದ ಪುಷ್ಟೀಕರಿಸಲ್ಪಡಬೇಕು. ಯೇಸುಸ್ವಾಮಿ ಒಬ್ಬ ಪಕ್ಕಾ ಯಹೂದ್ಯನು, ಸುನ್ನತಿಗೆ ಒಳಪಟ್ಟವನು, ಧರ್ಮಶಾಸ್ತ್ರದ ಚೌಕಟ್ಟಿನಲ್ಲಿ ತನ್ನ ಜೀವನವನ್ನು ನಡೆಸಿದವನು. ಧರ್ಮಶಾಸ್ತ್ರದ ಪ್ರಕಾರವೇ, ಶಾಸ್ತ್ರ ಮುಂತಿಳಿಸಲ್ಪಟ್ಟಂತೆಯೇ ಶಾಸ್ತ್ರಕ್ಕನುಗುಣವಾಗಿ ತನ್ನ ಪ್ರಾಣವನ್ನು ಕೊಟ್ಟವನು. ಇಟ್ಸ್ ಆಲ್ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಪ್ರಾಣ ಕೊಟ್ಟವನು. ಆದರೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ ಅಂತ ನಮಗೆ ಹೇಳೋದಕ್ಕಿಂತ ಮುಂಚೆ ಅವನು ಧರಿಸಿದ್ದಾಯಿತು, ಅದನ್ನು ತನ್ನ ಜೀವನದಲ್ಲಿ ವ್ಯಕ್ತಪಡಿಸಿದ್ದಾಯಿತು. ತಪ್ಪು ಹೊರಿಸುವ ಅವಕಾಶವಿದ್ದರೂ ಯೇಸುಸ್ವಾಮಿಗೆ ತಪ್ಪು ಹೊರಿಸದಂತೆ ಮೌನವಾಗಿದ್ದ. ಅದಕ್ಕೆ ಅಪೊಸ್ತಲರ ಕೃತ್ಯ ಭಾಳ ಚಂದ. ಮೊದಲನೇ ಸಾಲು, ಆ ಸಾಲು ಏನಂದರೆ, ತಾನು ಮಾಡದೇ ಇರುವಂಥದ್ದನ್ನು ಮಾಡು ಅಂತ ಹೇಳಲ್ಲ, ಪ್ಯಾರಾಫ್ರೇಸಿಂಗ್. ಅವನು ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನ. ತಾನು ಮಾಡಿದ್ದನ್ನೇ ಮಾಡು ಎಂದು ಹೇಳುವವನು. ಮೊದಲನೇ ಸಾಲು ಅಷ್ಟೆಲ್ಲ ಮಾತಾಡುತ್ತೆ ಅಪೊಸ್ತಲರ ಕೃತ್ಯದಲ್ಲಿ. ಏಸು ಮಾಡುವುದಕ್ಕೂ ಅಂತಲೇ ಪ್ರಾರಂಭ ಆಗುತ್ತೆ, ಮಾಡುವುದು. ಸೊ ಯೇಸುಸ್ವಾಮಿಯ ಜೀವನ ನಮ್ಮೆಲ್ಲರ ಮುಂದೆ ಸಾದೃಶ್ಯ. ಅದಕ್ಕೆ ಶಿಲುಬೆಯ ಮಾತು ರಕ್ಷಿಸಲ್ಪಟ್ಟವರಿಗೆ ಏನಾಗುತ್ತೆ? ದೊಡ್ಡ ಶಕ್ತಿ ಅದು.
ದೇವರ ಶಕ್ತಿ ಅದು, ದೇವರ ಶಕ್ತಿ ಅದು. ದಟ್ ಈಸ್ ವೈ ಜೀಸಸ್ ವಾಸ್ ಸೈಲೆಂಟ್. ಜೀಸಸ್ ನ್ಯೂ. ಯಾಕೆ ಆತನು ಮೌನವಾಗಿದ್ದ, ಬಾಯಿ ತೆರೆಯಲೇ ಇಲ್ಲ. ನಾನು ಒಂದು ವೇಳೆ ಇವ್ರ ಥರನೇ ಧರ್ಮಶಾಸ್ತ್ರದ ಪ್ರಕಾರ ವಾದಿಸಿದರೆ ಎಷ್ಟೊಂದು ಜನ ಸಾಯ್ತಾಯಿದ್ರು ಅವತ್ತು, ಎಷ್ಟೊಂದು ಜನ ಸಾಯ್ತಾಯಿದ್ರು. ಆದರೆ ಹಿ ಚೋಸ್ ನಾಟ್ ಟು ಓಪನ್ ಹಿಸ್ ಮೌತ್. ಯಾಕೆಂದರೆ ಸಮಯ ಬಂದಿತ್ತು. ಅಬ್ರಾಹ್ಮನೊಂದಿಗೆ ಆಗಿರುವ ಒಡಂಬಡಿಕೆಯನ್ನು ನೆರವೇರಿಸುವ ಗಳಿಕೆ ಸಮೀಪವಾಗೈತು. ಈಗ ಸಮಯ ಬಂದದೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅದನ್ನು ಯೋಹಾನ್ ಸುವಾರ್ತೆಯಲ್ಲಿ. ಈಗ ಸಮಯ ಬಂದದೆ, ಇದಕ್ಕಾಗಿ ನಾನು ಕಾಯುತ್ತಿದ್ದೇನೆ, ಇದಕ್ಕಾಗಿ ಕಾಯುತ್ತಿದ್ದೇನೆ. ಸೊ ಹಿ ನೆವರ್ ಮಿಸ್ಡ್. ಒಂದು ಗಳಿಗೆ ಆದರೂ ಕೂಡ ಆ ಪ್ರವಾದನೆ ನೆರವೇರಿಸುವ ವಿಚಾರದಲ್ಲಿ ಆತ ತಪ್ಪಿ ಹೋಗಲೇ ಇಲ್ಲ, ತಪ್ಪಿ ಹೋಗಲೇ ಇಲ್ಲ. ದಿಸ್ ಇಸ್ ಜೀಸಸ್ ಫಾರ್ ಅಸ್. ಇದು ಯೇಸು ನಮಗೆ. ಸೊ ನಿನ್ನೆನೂ ನಾವು ಧ್ಯಾನಿಸುವಾಗ ಮೌನ ಎಷ್ಟು ದೊಡ್ಡ ಕ್ರಿಯೆ ನಡೆಯಿತು ಆರಾಧಕಳ ಜೀವನದಲ್ಲಿ ಗಮನಿಸಿದ್ವಿ. ಮಾರ್ತ ಮರಿಯಳ ಕುರಿತು ನಾವು ಗಮನಿಸಿದ್ವಿ. ಮಾರ್ತಳ ಆ ಎಲ್ಲ ಮಾತುಗಳಿಗೆ ಯೇಸು ಸ್ವಾಮಿಯ ಪಾದಗಳ ಬಳಿ ಕುಳಿತಿರುವಂಥ ಆ ಮರಿಯಳು ಮೌನ ವಹಿಸಿದ್ಲು. ನೀತಿಯಿಂದ ಹಿಂಸೆಯನ್ನು ಅನುಭವಿಸಿ ಮೌನವನ್ನು ನಾವು ಅಭಿವ್ಯಕ್ತಗೊಳಿಸುವಾಗ ನಮ್ಮ ಪರ ದೇವರೇ ವಕಾಲತ್ತು ವಹಿಸ್ತಾನೆ. ನಮ್ಮ ಪರ ದೇವರೇ ವಕಾಲತ್ತನ್ನು ವಹಿಸ್ತಾನೆ. ಸಾತ್ವಿಕತ್ವದ ಲಕ್ಷಣ ಅದು. ಸಾತ್ವಿಕತ್ವದ, ಯಾಕಂದರೆ ಮೋಶೆ ಕೂಡ ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ನೀವು ಗಮನಿಸಬಹುದು. ಅಣ್ಣ ಅಕ್ಕ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದೀಯಾ ಅಂತ ಒಂದು ಕಂಪ್ಲೇಂಟ್ ತಂದಿಟ್ಟು, ನಿನ್ನ ಜೊತೆ ಮಾತಾಡೋದು, ನಮ್ಮ ಹತ್ರ ಮಾತಾಡೋದಿಲ್ವ ಅದೆಲ್ಲ ಮಾತಾಡ್ಬಿಟ್ರು. ಅಲ್ಲಿ ಕೂಡ ಮೌನ ಹಾಕ್ಬಿಟ್ಟು ಮಾತಾಡಲಿಲ್ಲ. ಆಗ ಯೆಹೋವನು ಈ ಮೂವರನ್ನು ಕೂಡ ದೇವದರ್ಶನದ ಗುಡಾರದ ಬಾಗಿಲಿಗೆ ಕರೀತಾನೆ, ಮೇಘಸ್ತಂಭದಲ್ಲಿ ಕಾಣಿಸ್ಕೊಳ್ತಾನೆ. ಯೆಹೋವನೊಂದು ಮಾತು ಹೇಳ್ತಾನೆ, ನಿಮಗೆ ಎಷ್ಟು ಧೈರ್ಯ ಇರಬೇಕು ಅಂತ ಪ್ರಶ್ನಿಸ್ತಾನೆ. ಅವರಿಬ್ಬರನ್ನ ಮುಂದೆ ಕರೆದು ಪ್ರಶ್ನೆ, ಎಷ್ಟು ಧೈರ್ಯ ಇರಬೇಕು ನಿಮಗೆ? ಈ ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಎಂಥ ಸರ್ಟಿಫಿಕೇಟ್! ದೇವರೊಬ್ಬ ವ್ಯಕ್ತಿಗೆ ಸರ್ಟಿಫಿಕೇಟ್ ಕೊಟ್ಟರೆ ಮನುಷ್ಯನ ಸರ್ಟಿಫಿಕೇಟು ಎಲ್ಲೇ ನಿಲ್ಲಬಹುದು? ಈ ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಪ್ರವಾದಿ ಇದ್ದರೆ ನಾನು ಮಾತಾಡ್ತೀನಿ, ಆದರೆ ನಾನು ಇವನ ಜೊತೆ ಮುಖಾಮುಖಿಯಾಗಿ ಮಾತಾಡ್ತೇನೆ. ಇವನು ನನ್ನನ್ನೇ ದೃಷ್ಟಿಸುವವನು. ಎಂಥ ಶ್ಲಾಘನೆಯ ಮಾತುಗಳು! ನಮ್ಮ ಮೌನಗಳು ಅನೇಕ ಸಾರಿ ತೀವ್ರವಾದ ಘಟ್ಟಗಳಲ್ಲಿ ದೇವರ ಶ್ಲಾಘನೆಗೆ ಒಳಗಾದರೆ ಶ್ರೇಷ್ಠವಾದ ವಿಚಾರಗಳು ಪ್ರವಾದನೆಯೋಪಾದಿಯಲ್ಲಿ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದೇ ಮಾತು ಇಬ್ರಿಯರ ಗ್ರಂಥದಲ್ಲಿ ಬರೀತಾನೆ, ಈ ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಬರಿತಾನೆ ಗ್ರಂಥಕರ್ತನು 3ನೇ ಅಧ್ಯಾಯ, ಮನೆಯಲ್ಲೆಲ್ಲ ನಂಬಿಗಸ್ತನು ಅಂತ ಬರೀತಾನೆ. ಸೊ ಸೈಲೆನ್ಸ್ at the time of cross is the greatest expression of love. ಯೇಸು ಸ್ವಾಮಿಯ ಮೌನ ತನ್ನ ಮರಣದ ಆ ಗಳಿಕೆಯಲ್ಲಿ, ನ್ಯಾಯ ವಿಚಾರಣೆಯಲ್ಲಿ ಒಂದು ಶ್ರೇಷ್ಠವಾದ ಪ್ರೀತಿಯ ಪ್ರಕಟಣೆ ಅದು. ಸೊ ನಮ್ಮ ಪ್ರೀತಿ ಬರೀ ಬಾಯಿ ಮಾತಿನಿಂದ ಹಾಕಬಾರ್ದು, ಕೃತ್ಯದಿಂದ ಹಾಕಬೇಕು. ನಮ್ಮಿಂದ ಸಾಧ್ಯವಿಲ್ಲ ಅನ್ನೋದು ನಾನು ಹೇಳ್ಬಿಡ್ತೀನಿ. ನಾಟ್ ಈಸಿ. ಪ್ರೀತಿ ಈಸ್ ನಾಟ್ ಎಮೋಷ್ನಲ್. ಪ್ರೀತಿಸಿದವರನ್ನೇ ಪ್ರೀತಿಸಿದರೆ ಹೆಚ್ಚಿನದಾಗಿ ಏನು ಮಾಡಿದಂತಾಯ್ತು ಪ್ರಶ್ನಿಸ್ತಾನೆ. ನಿಮ್ಮ ವೈರಿಗಳನ್ನು ದ್ವೇಷಿಸಬೇಕು ಅಂತ ಹೇಳಿ, ಅದೇ ಇಟ್ಸ್ ಓರಲ್ಲ. ಆದರೆ ನಾನು ನಿಮಗೆ ಹೇಳ್ತೀನಿ, ನಿಮ್ಮ ವೈರಿಯನ್ನು ಏನು ಮಾಡಬೇಕು? ಪ್ರೀತಿಸಬೇಕು, ಆಮೇಲೆ ಪ್ರಾರ್ಥಿಸಬೇಕು. ಪ್ರಾರ್ಥಿಸೋದು ಈಸಿ, ಪ್ರೀತಿಸೋದು ಕಷ್ಟ. ಪ್ರೀತಿಸದೆ ಪ್ರಾರ್ಥಿಸಕ್ಕೆ ಹೋಗಬೇಡಿ. ಅದು ಇನ್ಸ್ಟಾಲ್ಮೆಂಟ್ ಆಗುತ್ತೆ.
ದೇವರ ನೀತಿಗೆ ವಿರುದ್ಧವಾಗುತ್ತೆ ಅಂಥ ಪ್ರಾರ್ಥನೆಗಳಿಗೆ ಉತ್ತರ ಸಿಗೋದಿಲ್ಲ, ಹೇಳ್ಬಿಡ್ತೀನಿ. ಪ್ರೀತಿಸಿ ಆಮೇಲೆ ಪ್ರಾರ್ಥಿಸಿ. ಈ ಪ್ರೀತಿ ನಮ್ಮಿಂದ ಉತ್ಪಾದನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಅದಕ್ಕೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಭಾಳ ಚಂದವಾಗಿ ರೋಮಾಪುರ ಪತ್ರ 5ನೇ ಅಧ್ಯಾಯದಲ್ಲಿ ಬರಿತಾನೆ. ಒಂದು ನಿಶ್ಚಯವಾದ ಒಂದು ಸಂಗತಿ ಪ್ರೀತಿಯ ಕುರಿತು ಅಲ್ಲಿ ಅಡಕವಾಗುತ್ತೆ. ಏನಂದರೆ 5ನೇ ಅಧ್ಯಾಯದ 5ನೇ ವಚನ ಸುಲಭವಾಗಿ ನೆನಪಿಟ್ಕೊಳ್ಬೋದು. ಪ್ರೀತಿಯ ಕುರಿತು ಇಟ್ ಶುಡ್ ಬಿ ಅವರ್ ಪ್ರೇಯರ್ ಎವ್ರಿ ಡೇ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ಈ ಮೇಲಿನ ಎಲ್ಲ ವಿಚಾರಗಳು ಹೇಳುತ್ತೆ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಸೊ ಇಟ್ ಈಸ್ ನಾಟ್ ಬೈ ಅವರ್ ಓನ್ ಸ್ಟ್ರೆಂತ್. ನಮ್ಮ ಬಲದಿಂದ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. ದಿಸ್ ಶುಡ್ ಬಿ ಅವರ್ ಪ್ರೇಯರ್. ಫಾರ್ ಯುವರ್ ಲವ್. ನಿನ್ನ ಪ್ರೀತಿಯನ್ನು ನನ್ನ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸು ಪವಿತ್ರಾತ್ಮನೇ. ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ ನಿನ್ನ ಹೆಚ್ಚೆಚಾಡಿನಲ್ಲಿ ನಡೆಯುವುದಕ್ಕೆ ಕಲಿಸಿಕೊಡು. ದಿಸ್ ಇಸ್ ದ ಕಾಲ್ ಆಫ್ ಗಾಡ್. ಇದು ದೇವರ ಕರೆ. ಆತನ ಹೆಚ್ಚೆಚಾಡಿನಲ್ಲಿ ನಡೆಯುವುದಕ್ಕೆ, ಆತನನ್ನು ಅನುಸರಿಸುವುದಕ್ಕೆ, ಎಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಸಂಬಂಧಕ್ಕೆ ಅವಶ್ಯ ಇದು, ಇಲ್ಲದಿದ್ದರೆ ಭಾಳ ಕಷ್ಟ. ಅವರ್ ಕ್ರಿಶ್ಚಿಯಾನಿಟಿ, ನಮ್ಮ ಕ್ರೈಸ್ತತ್ವ ಅಪರಿಚಿತರ ನಡುವೆ ಪ್ರಬುದ್ಧತೆಗೆ ಬರಲ್ಲ. ಲೆಟ್ ಮಿ ಟೆಲ್ ಯು ದ್ಯಾಟ್. ಅಪರಿಚಿತರ ಮಧ್ಯೆ ಕ್ರೈಸ್ತತ್ವ ಪ್ರಬುದ್ಧತೆಗೆ ಬರಲ್ಲ. ಇಟ್ ವಿಲ್ ನಾಟ್ ಮೆಚ್ಯೂರ್ ದೇರ್. ದಿವಸ ನೋಡ್ತೀವಿ ನೋಡಿ, ನಮ್ಮ ಜೊತೆಯಲ್ಲಿ ಜೀವಿಸುವವರ ಮಧ್ಯೆ ಹತ್ತಿರದ ಸಂಬಂಧಿಗಳ ಜೊತೆ ಒಡನಾಟ ಇರುತ್ತಲ್ಲ, ಅಲ್ಲೇ ಟೆಸ್ಟ್ ಆಗೋದು. ಬಿಟ್ವೀನ್ ರಿಲೇಷನ್ಶಿಪ್ಸ್, ಬಿಟ್ವೀನ್ ಅವರ್ ರಿಲೇಟಿವ್ಸ್, ಬಿಟ್ವೀನ್ ಅವರ್ ಫ್ರೆಂಡ್ಸ್. ಅಂದರೆ ಇವರೆಲ್ಲರೂ ದಿವಸ ಕಾಣಬೇಕಾರೆ. ಅಪರಿಚಿತರಿಗೆ ನಾವು ಬೆಸ್ಟ್. ವಿ ಟಾಕ್ ಸೋ ಗುಡ್, ಸೋ ಜೆಂಟಲ್, ಭಾಳ ಚೆನ್ನಾಗಿ ಸೌಮ್ಯ, ಭಾಳ ಚೆನ್ನಾಗಿ ದಟ್ ಈಸ್ ನಾಟ್ ಟಿಕ್ ಆಗಲ್ಲ. ದಿವಸ ನೋಡ್ತೀವಿ ನೋಡಿ. ಯಾಕಂದರೆ ಪರಸ್ಪರರ ಬಲಹೀನತೆಗಳು ಗೊತ್ತಿರುತ್ತೆ. ಆಗ ನಮ್ಮ ನಡೆಗಳು, ಆಗ ನಮ್ಮ ನೋಟಗಳು ಅದಕ್ಕೆ ತಕ್ಕನಂತೆ ಸೂಟ್ ಆಗುತ್ತೆ. ಅಲ್ಲಿ ಪರೀಕ್ಷೆಗೆ ಒಳಗಾಗಬೇಕು. ಅಲ್ಲಿ ಗುಣಧರ್ಮಗಳು ಓರೆಗೆ ಹಚ್ಚಬೇಕು. ಅಲ್ಲಿ ಇವೆಲ್ಲವುಗಳು ಹೊರಹೊಮ್ಮಬೇಕು. ದಿಸ್ ಇಸ್ ವಾಟ್ ಜೀಸಸ್ ಡಿಡ್. ಜೀಸಸ್ ಡಿಡ್ ನಾಟ್ ಡೈ ಇನ್ ಇಂಡಿಯಾ. ಅವ್ರ ಜನರ ಮಧ್ಯೆನೇ ಪ್ರತಿ ದಿವಸ ನೋಡ್ತಾಯಿದ್ರು ಅವ್ರನ್ನ. ಪ್ರತಿ ದಿವಸ ಎದುರಾಳಿಗಳಾಗಿ ಎದುರನ್ನು ಮಾತಾಡುತ್ತಾ, ಸಂಚು ಮಾಡುತ್ತಾ, ಧಾರ್ಮಿಕರ ನಡುವೆ ಯೇಸು ಸ್ವಾಮಿ ತಂದೆ ಕೊಟ್ಟ ಕೆಲಸವನ್ನು, ದೇವರ ಚಿತ್ತವೆಂಬಂತೆ ನೆರವೇರಿಸಿ ಅಷ್ಟೆಲ್ಲ ವಿರೋಧಗಳನ್ನು ಕಟ್ಟಿಕೊಂಡ. ಎಲ್ಲರೂ ನೋಡಿದರು. 3 ದಿವಸದಲ್ಲಿ ಕಟ್ತೀನಿ ಕೇಳಿಸ್ಕೊಂಡಿದ್ರು. ಅದಕ್ಕೆ ಬಂದು ನೋಡಿದರು. ಸೊ ಅವರ್ ಲವ್ ಇಸ್ ಎಕ್ಸಿಬಿಟೆಡ್ ವಿತಿನ್, ನಾಟ್ ಔಟ್. ಸೊ ಆ ರೀತಿಯಾಗಿ ಜೀವಿಸಲು ದೇವರಾತ್ಮನು ದೇವರ ಪ್ರೀತಿ ರಸವನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಲಿ. ಅದನ್ನು ಹೆಚ್ಚೆಚಾಡಿನಲ್ಲಿ ನಡಿಲಿಕ್ಕಾಗುವ ಹಾಗೆ ದೇವರು ಕೃಪೆ ಮಾಡಲಿ. ಕರ್ತನ ಮಾತುಗಳಿಂದ ನಮ್ಮನ್ನು ಉತ್ತೇಜಿಸಲಿ. ಆತ್ಮಿಕವಾಗಿ ನಡೀಲಿಕ್ಕೆ ಬಲವರ್ಧನೆಯನ್ನು ದಯಪಾಲಿಸಲಿ. ಆಮೆನ್. ಪ್ರೀತಿ, ನಂಬಿಕೆ, ಸುಳ್ಳು ಸಾಕ್ಷಿಗಳ ವಿಷಯವಾಗಿ ಉತ್ತಮವಾಗಿ ಸಂದೇಶ ನೀಡಿದಂಥ ದೇವ ಸೇವಕರಿಗೆ, ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ
ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸೋನಾಗಿದ್ದೇನೆ. ಕೊನೆಯದಾಗಿ ಸಂಗೀತದಲ್ಲಿ 230ನೇ ಸಂಗೀತ ಹಾಡಿಕೊಳ್ಳೋಣ. ಸಂಗೀತದಲ್ಲಿ 230ನೇ ಸಂಗೀತ 1 ಮತ್ತು 2 ಚರಣಗಳನ್ನು ಮಾತ್ರ ರಾಗ ಮಾಡಿಕೊಳ್ಳೋಣ. ಹೊಂದಿಕೊಳ್ಳೋಣ. ತಂದೆಯಾದ ದೇವರೇ, ಎಷ್ಟೋ ಪ್ರೀತಿಯನ್ನಿಟ್ಟೆ ನಿನ್ನ ಮಗನನ್ನು ಕಳಿಸಿಕೊಟ್ಟಿದ್ದೆ. ಆ ನಿನ್ನ ಪ್ರೀತಿಯು ಮಗನಾದ ನಮ್ಮ ಕರ್ತನಾದ ದೇವರೇ, ನಿನ್ನ ಪ್ರಾಣ ಕೊಡುವುದರ ಮೂಲಕ ಆ ಪ್ರೀತಿಯನ್ನು ಸಿದ್ಧಾಂತಪಡಿಸಿದೆ. ಯೇಸುವೆ, ನಿನ್ನ ಕೃಪೆಯು ನಾವು ಫಲ ನೀಡುವಂತೆ, ಫಲಿಸುವಂತೆ ನಮ್ಮಲ್ಲಿ ವಾಸವಾಗಿದ್ದು ನಿರಂತರ ಕಾರ್ಯ ಸಾಧಿಸುವ ಪವಿತ್ರಾತ್ಮನ ಐಕ್ಯತೆಯು ಅನ್ಯೋನ್ಯತೆಯು ನಿತ್ಯ ನಿರಂತರವಾಗಿ ನೆರೆದಿರುವ ಸಭೆಯೊಂದಿಗೂ ಇದನ್ನು ಆಲಿಸುತ್ತಿರುವ ಪ್ರತಿ ಶ್ರೋತೃಗಳೊಂದಿಗೂ ಈ ದಿನದುದ್ದಕ್ಕೂ ಜೀವನದುದ್ದಕ್ಕೂ ನೆಲೆಯಾಗಿರಲಿ. ಆಮೇಲೆ